ರಾಜಕೀಯ ಪಕ್ಷಗಳ ಮುಖಂಡರಿಗೆ ನೈತಿಕತೆ ಏನಾದರೂ ಇದ್ದರೆ ಉಚಿತವಾಗಿ ಶಿಕ್ಷಣ ಮತ್ತು ಆರೋಗ್ಯ ನೀಡುವ ಯೋಜನೆಯನ್ನು ಜಾರಿ ಮಾಡಲಿ ಎಂದು ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಆನಂದ್ ಕಾಳೇನಹಳ್ಳಿ ಸವಾಲು ಹಾಕಿದರು. ಚನ್ನರಾಯಪಟ್ಟಣ ನಗರದ ಕೆಂಪೇಗೌಡ ವೇದಿಕೆಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆನಂದ್ ರವರು ಎಲ್ಲ ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ತೊಡಗಿವೆ. ಇದನ್ನು ರಾಜ್ಯದ ಜನತೆ ಚಿಂತನೆ ಮಾಡಬೇಕಾಗಿದೆ ಎಂದರು. ರಾಜಕೀಯ ಪಕ್ಷಗಳಿಂದ ಸಾರ್ವಜನಿಕರಿಗೆ ನಯಾ ಪೈಸೆ ಉಪಯೋಗವಿಲ್ಲ. ವೈಯಕ್ತಿಕ ಮೇಲಾಟಕ್ಕೆ ರಾಜಕೀಯ ಸಮಾವೇಶಗಳನ್ನು ಮಾಡುತ್ತಿದ್ದಾರೆ ಅಷ್ಟೇ ಎಂದರು. ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳು ರಾಜ್ಯದ ಜನತೆಯ ಬಗ್ಗೆ ಚಿಂತನೆ ಮಾಡದೆ ವೈಯಕ್ತಿಕ ಲಾಭಕ್ಕಾಗಿ ರಾಜಕೀಯ ಸಮಾವೇಶ ಮಾಡುತ್ತಿದ್ದಾರೆ ಅಷ್ಟೇ ಎಂದರು. ರೈತರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ಯಾವ ಮಂತ್ರಿಗಳಿಗೂ ಕಾಳಜಿ ಇಲ್ಲ. ರಾಜಕೀಯ ನಾಯಕರುಗಳು ತಮ್ಮ ಪರವಾಗಿ ಮತ ನೀಡಿದ ಮತದಾರರ ಏಳಿಗೆಗಾಗಿ ಅಧಿಕಾರ ಮಾಡಲಿ ಎಂದು ಹೇಳಿದರು. 3 ರಾಜಕೀಯ ಪಕ್ಷಗಳಿಗೂ ಸಾಮಾನ್ಯ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದ್ದರೆ ಸರ್ಕಾರಿ ಶಾಲೆಗಳನ್ನು ಮತ್ತು ಅಂಗನವಾಡಿ ಕೇಂದ್ರಗಳನ್ನು ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳನ್ನು ಅಭಿವೃದ್ಧಿ ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲಿ. ಅದನ್ನು ಬಿಟ್ಟು ಡೋಂಗಿ ರಾಜಕೀಯ ಮಾಡುತ್ತಾ ಕಾಲಹರಣ ಮಾಡುವುದು ಸರಿಯಲ್ಲ. ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರಿಗೆ ನೈತಿಕ ಏನಾದರೂ ಇದ್ದರೆ ಶಿಕ್ಷಣ ಮತ್ತು ಆರೋಗ್ಯ ಉಚಿತವಾಗಿ ನೀಡಲು ಯೋಜನೆಯನ್ನು ಜಾರಿ ಮಾಡಲಿ ಎಂದು ಸವಾಲು ಹಾಕಿದ್ದರು. ಸರ್ಕಾರಿ ಆಸ್ಪತ್ರೆಗಳನ್ನು ಹಾಗೂ ಸರ್ಕಾರಿ ಶಾಲೆಗಳನ್ನು ಕಡೆಗಣಿಸಿ ಖಾಸಗಿ ಆಸ್ಪತ್ರೆ ಮತ್ತು ಖಾಸಗಿ ವಿದ್ಯಾಸಂಸ್ಥೆಗಳ ಬಂಡವಾಳಶಾಹಿಗಳ ಒತ್ತಡಕ್ಕೆ ಒಳಗಾಗಿ ಹಾಗೂ ಹಣದ ಲಾಭಕ್ಕಾಗಿ ಒಳಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ತೊಡಗಿವೆ. ಇದನ್ನು ರಾಜ್ಯದ ಜನತೆ ಚಿಂತನೆ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಭ್ರಷ್ಟ ರಾಜಕಾರಣಿಗಳನ್ನು ಮನೆಗೆ ಕಳಿಸುವ ಕೆಲಸವನ್ನು ಮಾಡಬೇಕಾಗಿದೆ ಎಂದು ತಿಳಿಸಿದರು. 1,000 ಬಸ್ಸು ಅಂತ ಹೇಳ್ತಾ ಇದ್ರು. ಹಾಸನ ಜಿಲ್ಲೆಗೆ 75,000 ಜನ, 1 ಲಕ್ಷ ಜನ. ಅವ್ರಿಗೆ ಊಟದ ಖರ್ಚು ಕಮ್ಮಿ ಅಂದ್ರೆ 30 ರಿಂದ 35 ಕೋಟಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಸಮಾವೇಶಕ್ಕೆ. ಅದೇ 30 ರಿಂದ 50 ಕೋಟಿ ದುಡ್ಡು ನೀವು ಜನ ಕಲ್ಯಾಣಕ್ಕಾಗಿ, ಜನರಿಗೋಸ್ಕರ ಈ ಸ್ಕೂಲ್ಗಳನ್ನೋ ರೋಡಲ್ಲಿ ಗುಂಡಿ ಮುಚ್ಚೋದ್ನೋ, ಆಮೇಲೆ ಏನು ಯಾವ ರೀತಿ ತೊಂದರೆ ಇದೆ ಅದನ್ನ ಜನಗಳು ಹೇಳ್ಬಾರ್ದು. ಆಮೇಲೆ ನಾವೆಲ್ಲ ಸರ್ವಧರ್ಮವನ್ನು ಪ್ರೀತಿಸೋರು. ನಾವು ಕೆಂಪೇಗೌಡ ವೇದಿಕೆಯರು ಎಲ್ಲ ಜಾತಸ್ಥರು, ಎಲ್ಲ ಮತಸ್ಥರು, ಎಲ್ಲ ರಾಜಕೀಯ ಪಕ್ಷದವರು ನಮ್ಮ ನಾಡಪ್ರಭು ಕೆಂಪೇಗೌಡ ವೇದಿಕೆಯಲ್ಲಿದ್ದಾರೆ. ಈಗ ಎಲ್ಲ ತಲವಾರು ಹೊಡಿತೀನಿ, ಕತ್ತಿಸ್ತೀನಿ, ಕುಚ್ತೀನಿ ಅದಂದವರೆಲ್ಲರೂ ಬಿಟ್ರಿ ರಾಜಕೀಯದವ್ರನ್ನ. ಪಾಪ 81 ವರ್ಷ ಯಾರು ಒಕ್ಕಲಿಗರದ, ವಿಶ್ವ ಒಕ್ಕಲಿಗರ ಸ್ವಾಮೀಜಿ 81 ವರ್ಷ ಮಗುವಿನ ಮನಸ್ಸು. ಅವರೊಂದು ತಪ್ಪು ಹೇಳಿಕೆಯನ್ನು ಕೊಟ್ಟು ಅದನ್ನ ಅವ್ರ ವಿಷಾದನೀಯ ತಪ್ಪಾಯ್ತು ಅಂತ ಕೇಳಿ ಅವ್ರಿಗೆ FIR ಮಾಡಿಸಿದಾರ. ಇದು ದ್ವೇಷದ ರಾಜಕಾರಣ ಅಲ್ವಾ? ಬೇರೆ ಈಗಲ್ಲ ಮುಸ್ಲಿಮಲ್ಲಿ 70 ರಿಂದ 80 ಜನ ಈ ವಕ್ಫ್ ಏನು ನೀವು ಜಮೀನನ್ನ ಕೊಟ್ಟಿದ್ದೀರ ಅದರಲ್ಲಿ ಸಹಮತ ಇಲ್ಲ. ನನಗೂ ಆತ್ಮೀಯ ಸ್ನೇಹಿತರು ನಮ್ಮ ವೇದಿಕೆಯಲ್ಲೂ ಅವ್ರು ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ, ಯಾವ ಸಮುದಾಯನ ನೀವು ಓಲೈಸ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದೀರಾ? ನೀವೇನಾದ್ರು ಆಸ್ತಿ ಕೊಡಿ ಅಂತ ವಕ್ಫರು ಮುಸ್ಲಿಮ್ ಕೇಳಕ್ ಬಂದಿದ್ದೀರಾ? ನಾವೆಲ್ಲ ಪೂರ ಅಣ್ಣ ತಮ್ಮದರಿಗೆ ಹೆಚ್ಚಾಗಿದ್ದೀವಿ ಎಲ್ಲ ಸಮುದಾಯದರು. ನೀವು ಜಾತಿ ನಿಂದನೆ ಮಾಡಿ. ಮಂಜುನಾಥ್, IK, TV 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.